ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈ ಥರ ಮಕ್ಕಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ನೋಡಿ ಎಲ್ಲ ಎತ್ತೆತ್ತು ಕೆಳಗಡೆ ಬಿಸಾಡ್ತಾ ಇದ್ದಾನಲ್ಲ, ಅಲ್ಲೊಳಗಡೆ ಇದ್ದಿದ್ದು. ಯಾಯ್ ಗಾನು, ಯಾರದೆಲ್ಲ ಮತ್ತೆ ಎತ್ತಿಕೋರು? ಅಲ್ಲಡು. ಹೇ ಅಪ್ಪು, ಸೀದೆ ಹೆಂಗಾಕಿದ್ಯಾ ಕೆಳಗಡೆ? ಇದು ಯುಗಾದಿ ಹಬ್ಬದ ದಿನದ ವ್ಲಾಗು. ಮಾರ್ನಿಂಗು ನಾವು 4 o'clock ಎದ್ದಿದ್ವಿ. ಸೊ ನಮ್ಮ ಜೊತೆನೇ ಅವನು ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿರೋದೆಲ್ಲ ಮತ್ತೆ ಎಲ್ಲ ತೆಗ್ದು ಕೆಳಗಡೆ ಆಗ್ತಾಯಿದ್ದ ಯುಗಾದಿ ಹಬ್ಬದ ದಿನ ಮಾರ್ನಿಂಗು. ಸೊ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದರೆ ಇವನು ಒಂದು ಕಡೆಯಿಂದ ಎಲ್ಲ ತೆಗೆದು ಹಾಕ್ತಾ ಇರ್ತಾನೆ. ಸೊ ಇನ್ನೊಂದು ಕಡೆಯಿಂದ ನಾನು ಕ್ಲೀನ್ ಮಾಡ್ಕೊಂಡು ಬರ್ತಾ ಇರಬೇಕು. ಇದೇ ಆಗೋಗಿದೆ ಇವಾಗಂತೂ. ಸೊ ಮಾರ್ನಿಂಗು 4 o'clock ನಾವೆದ್ದು ಎಲ್ಲ ಪೂಜೆಗೆ ಹಾಗೆ ಒಬ್ಬಟ್ಟು ಮಾಡೋದಕ್ಕೆಲ್ಲ ನಾವು ರೆಡಿ ಮಾಡ್ಕೊತಾ ಇದ್ವಿ, ನಾನು ಶೇಖರಿ. ಸೊ ಆ ದಿನದ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ ಈ ವಿಡಿಯೋನ ನೋಡಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಒಬ್ಬಟ್ಟು, ಸೆಲ್ಫಾಗಿ ನಾನು ಒಬ್ಬಳೇ. ಸೊ ಹೇಗೆ ಮಾಡೋದು ಅಂತ ನನಗೇನು ಅಂದರೆ ಮಾಡ್ತಾಯಿದ್ರು. ಸೊ ನಾನು ಅವ್ರ ಜೊತೆ ಹಾಗೆ ಮಾಡ್ತಾಯಿದ್ದೆ. ಬಟ್ ನಾನೇ ಸೆಲ್ಫಾಗಿ ಒಬ್ಬಳೇ ಇಷ್ಟು ಅಳತೆ ತೊಗೊಂಡು ಬೇಳೆ ಹಾಕಿ ಮೈದಾ ಕಲಸಿಟ್ಟು ಆ ಥರ ಅಷ್ಟು ನನಗೆ ಗೊತ್ತಿರಲಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಹೇಳ್ಬೇಕಂದ್ರೆ ಸಖತ್ತಾಗಿ ಬಂದಿತ್ತು ಒಬ್ಬಟ್ಟು. ನಾನೇನೋ ಮಾಡಿರೋದು ಅಂತ ನನಗೆ ಆಶ್ಚರ್ಯ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ಮೈದಾ ಹಿಟ್ಟೆಲ್ಲ ಕಲಿಸ್ಕೊಂಡು ಒಂದು 2 hours ಬಿಟ್ಟಿದ್ದೆ ನಾನು. ಒಂದು ಸ್ವಲ್ಪನೇ ಮಾಡಿದ್ದೆ. ಸೊ ಚೆನ್ನಾಗಿ ಬರುತ್ತಾ ಇಲ್ವಾ ಅಂದ್ಬಿಟ್ಟು ಒಂದು ಸ್ವಲ್ಪ ಅಷ್ಟೇ ಮಾಡಿದ್ದೆ. ಒಬ್ಬಟ್ಟು ಸಾರು ಅಷ್ಟೇ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು. ಒಬ್ಬಟ್ಟು ಸಾರು ಎಲ್ಲ ಮಾಡ್ತೀನಿ, ಬಟ್ ಒಬ್ಬಟ್ಟು ನಾನು ಯಾವತ್ತೂ ನಾನು ಒಬ್ಬಳೇ ತಟ್ಟಿರಲಿಲ್ಲ ಹೇಗೆ ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಖತ್ತಾಗಿ ಬಂದಿತ್ತು ಒಬ್ಬಟ್ಟು. ತೋರಿಸ್ತೇನೆ ನೋಡಿ ಹೇಗೆ. ಒಂದು ಸ್ವಲ್ಪನೂ ಅಷ್ಟೇ ಬಿಟ್ಕೋತಾ ಇರಲಿಲ್ಲ. ಮತ್ತು ಹೂರ್ಣ ಆಗಲಿ ಮೈದಾ ಹಿಟ್ಟು ಕಲಸಿರೋದಾಗಲಿ ಅಂಟಿಸ್ತಾ ಇರಲಿಲ್ಲ. ಸಖತ್ತಾಗಿ ಬಂದಿತ್ತು. ಸೊ ನಾನು ಮಾಡ್ಬೋದು ಅಂತ ಒಂದು ಕಾನ್ಫಿಡೆಂಟ್ ಬಂತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೂರ್ಣನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನಾನು ಯಾವುದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಡೌಟಲ್ಲಿ ನಾನು ಮಾಡಿರೋದು. ಅದಕ್ಕೆ ನಾನು ರೆಸಿಪಿ ಏನು ಶೂಟ್ ಮಾಡಿಲ್ಲ ನಾನು. ಇದೊಂದು 2 hours ಏನೋ ನಾನು ನೆನೆಸಿಟ್ಟಿದ್ದೆ ಮೈದಾ. ಸೊ ಲಾಸ್ಟಲ್ಲಿ ಎಣ್ಣೆ ಹಾಕಿದ್ರೆ ಅದು ಮೈದಾ ಊದ್ಬಿಡುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಏನೂ ಎಣ್ಣೆ ಹಾಕಿರಲಿಲ್ಲ. ಬರೀ ಕಲಿಸ್ಬೇಕಾದ್ರೆ ಮಾತ್ರ ಎಣ್ಣೆ ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದೀತಾ ಇದ್ದೀನಿ. ಇದು ಅಷ್ಟೇ ಸಾಫ್ಟಾಗಿ ಸಖತ್ತಾಗಿ ಬಂದಿತ್ತು ಮೈದಾ. ಸೊ ಏನೂ ಅಂಟಿಸ್ತಾ ಇರಲಿಲ್ಲ ಅಷ್ಟೇನು. ಮೇಲೆ ಹಾಕ್ಬೇಕಾದ್ರೂ ಅಷ್ಟೇ ಹೂರ್ಣ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನಾನು ಮೈದಾನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ನಾನು ತಟ್ಟೆ. ಬಟ್ ಸಖತ್ತಾಗಿ ಬಂದಿತ್ತು ಒಬ್ಬಟ್ಟು. ಶೇಖರಿನ ಕೇಳ್ತೀನಿ ರೀ ಹೆಂಗಿತ್ತು ಒಬ್ಬಟ್ಟು ಅಂತ. ಶೇಖರಿ ಹೆಂಗಿತ್ತು ಒಬ್ಬಟ್ಟು? ಚೆನ್ನಾಗಿತ್ತಾ? ಟೇಸ್ಟ್ ಹೆಂಗಿತ್ತು? ಚೆನ್ನಾಗಿತ್ತು. ಟೇಸ್ಟು ಸೂಪರಾಗಿತ್ತು. ಅವ್ರಿಗಂತೂ ಸಖತ್ ಇಷ್ಟ ಆಯಿತು ಒಬ್ಬಟ್ಟು. ಸೊ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ನಾನು ಒಬ್ಬಟ್ಟು. ಅವರು ಮಾಡಬೇಡ, ಚೆನ್ನಾಗಿ ಬರಲ್ಲ, ಹಾಗೆ ಹಿಂಗೆ ಅಂತ ಸ್ವಲ್ಪ ರೇಗಿಸ್ತಾಯಿದ್ರು. ಬಟ್ ಏನಂದರೆ ಸಖತ್ತಾಗಿ ಬಂದಿತ್ತು ಒಬ್ಬಟ್ಟು. ಬೆಲ್ಲನೂ ಅಷ್ಟೇ ನಾನು ಒಂದು ಮೀಡಿಯಮಲ್ಲಿ ಹಾಕಿದ್ದೆ. ನನಗೆ ಮತ್ತು ಶೇಖರಿಗೆ ಇಬ್ರಿಗೂ ಅಷ್ಟೇ ಜಾಸ್ತಿ ಸಿಹಿ ಅಷ್ಟಿಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಮೀಡಿಯಮಾಗಿ, ಕಮ್ಮಿನೂ ಇರಲಿಲ್ಲ ಮತ್ತು ಜಾಸ್ತಿನೂ ಇರಲಿಲ್ಲ, ಒಂದು ಮೀಡಿಯಮಾಗೆ ಸಿಹಿ ಇತ್ತು ಒಬ್ಬಟ್ಟು. ಬಟ್ ಅಪ್ರಿಷಿಯೇಟ್, ನನಗೆ ಚೆನ್ನಾಗಿ ಮಾಡಿದೆ ಒಬ್ಬಟ್ಟು ಫಸ್ಟ್ ಟೈಮು ಅಂತ ಅನಿಸ್ತು ನನಗೆ. ಸೊ ನೋಡಿ ಹೇಗೆ ಬರುತ್ತೆ ಅಂತ. ಎಷ್ಟು ಸಾಫ್ಟಾಗಿ ಒತ್ತಬೇಕಾದ್ರೂ ಅಷ್ಟೇ ಮತ್ತು ಮೇಲೆ ಹಾಕಬೇಕಾದ್ರೂ ಅಷ್ಟೇ ಸಖತ್ತಾಗಿ ಬಂದಿತ್ತು. ನೋಡಿ ಅದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ.
ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಒಬ್ಬಟ್ಟನ್ನ ತಟ್ಕೊಂಡ್ವಿ. ಆಮೇಲೆ ಬೇಕಾದರೆ ನಾವು ಬಿಸಿ ಬಿಸಿ ನಾವು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಪೂಜೆಗೆಲ್ಲ ನಾನು ರೆಡಿ ಮಾಡಿದ್ದೆ ಮೊದಲೇ. ಸೊ ನಾನು ಒಂದು ಸ್ವಲ್ಪ ಹಾಗೆ ರೆಡಿ ಆಗಿಬಿಟ್ಟು ಗಾನುಗೂ ಅಷ್ಟೇ ಅವನಿಗೂ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ದೆ. ಅವ್ನು ಬಟ್ ಏನಂದರೆ ಬೆಳಗ್ಗೆ ನಮ್ಮ ಜೊತೆನೇ ಎದ್ದಿರೋದ್ರಿಂದ 4 o'clockಗೆ ಅವನು ಎಣ್ಣೆ ಸ್ನಾನ ಮಾಡಿಸಿದ ತಕ್ಷಣವೇ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ದೆ. ಸೊ ಅವ್ನು ಮಲ್ಕೊಂಡ್ಬಿಟ್ಟ. ನಾನು ಶೇಖರಿ ಎಬ್ರಿಸೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅವನು ನಮ್ಮ ಜೊತೆನೇ 4 o'clockಗೆ ಎದ್ದಿದ್ನಲ್ಲ, ಸೊ ಅವನಿಗೆ ನಿದ್ದೆ ಬೇರೆ ಆಗಿರಲಿಲ್ಲ. ಆಮೇಲೆ ಅರ್ಧಂಬರ್ಧ ನಿದ್ದೆ ಆದರೆ ಕ್ರ್ಯಾಕಿ ಆಗಿರ್ತಾನೆ ಅಂದ್ಬಿಟ್ಟು ಸರಿ ಮಲ್ಕೊಳ್ಳಿ, ನಾವೇ ಪೂಜೆ ಮಾಡೋಣ ಅಂತ ಹೇಳಿ ನಾವು ಮಾಡ್ತಾಯಿದ್ವಿ. ಈವ್ನಿಂಗ್ ಬೇಕಾದರೆ ಅವನ ಜೊತೆ ಒಂದು ಸಲ ಪೂಜೆ ಮಾಡೋಣ ಅಂದ್ಬಿಟ್ಟು ಅವನ್ನೇನು ಎಬ್ರಿಸೋಕ್ಕೆ ಹೋಗಲಿಲ್ಲ ಮತ್ತೆ. ಸೊ ನಾನು ಮತ್ತು ಶೇಖರಿ ಇಬ್ಬರೇ ಪೂಜೆ ಮಾಡ್ತಾಯಿದ್ವಿ. ಸೊ ಅವನು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದ. ಇದೇ ಯುಗಾದಿ ಹಬ್ಬದ ದಿನ ಲಾಸ್ಟ್ ಇಯರ್ ನಾನು ಹಾಸ್ಪಿಟಲಲ್ಲಿದ್ದೆ. ಸೊ ಆವಾಗ ಗಾನು ಹುಟ್ಟಿದ್ದ. 4 days ಏನೋ ಆಗಿತ್ತು ಅನಿಸುತ್ತೆ. ಸೊ ಇನ್ನೂ ನಾನು ಹಾಸ್ಪಿಟಲಲ್ಲಿದ್ದೆ. ಯುಗಾದಿ ಹಬ್ಬದ ದಿನವೇ ನನಗೆ ಡಿಸ್ಚಾರ್ಜ್ ಆಗಿತ್ತು. ಆವಾಗ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಆಂಟಿ ಅವರೆಲ್ಲ ಒಬ್ಬಟ್ಟು ಮಾಡ್ಕೊಂಡು ಬಂದಿದ್ದರು ಹಾಸ್ಪಿಟಲ್ಗೆ. ಸೊ ನಮ್ಗೆ ಆವಾಗ ಐಡಿಯಾನೂ ಇರಲಿಲ್ಲ, ಯುಗಾದಿ ಅಲ್ವಾ, ಸೊ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಮನೇಲಿದ್ದಿದ್ರೆ ಅಂತ ಆ ಯೋಚನೆನೂ ಬರ್ತಾ ಇರಲಿಲ್ಲ. ಆವಾಗ ಅವನು ಹುಟ್ಟಿದ್ದ. ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಸ್ಪಿಟಲಲ್ಲಿ ಅದೇ ಮೈಂಡ್ಸೆಟ್ ಇತ್ತು ನಮಗೆ. ಸೊ ಯುಗಾದಿ ಅಂತ ನಮಗೇನು ಅನಿಸಿರಲಿಲ್ಲ ಲಾಸ್ಟ್ ಇಯರು. ಸೊ ಈ ಇಯರ್ ನೋಡಿ ಮನೇಲಿ ಇವಾಗ ನಮ್ಮ ಜೊತೆ ಅವನಿದ್ದಾನೆ. ಅದು 1 year ಅವನಿಗೆ ಕಂಪ್ಲೀಟ್ ಆಗಿದೆ ಈಗ. ಸೊ ಎಷ್ಟು ಬೇಗ 1 year ಆಗಿದೆ ಅಲ್ವಾ. ಸೊ ಸಖತ್ತು ಖುಷಿ ಆಗುತ್ತೆ ಇಷ್ಟು ಬೇಗ 1 year ಆಯ್ತಲ್ಲ ಅಂತ. ಹಾಗೆ ನಾನು ಶೇಖರಿ ಮಾತಾಡ್ಕೊತಾ ಇದ್ವಿ. ಸೊ ಲಾಸ್ಟ್ ಇಯರ್ ಅಲ್ಲಿದ್ವಿ, ನೋಡು ಈ ಸಲ ಇಲ್ಲಿದ್ದೀವಿ. ಇವತ್ತು ಅವನ ಜೊತೆ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಫೆಸ್ಟಿವಲ್ನ, ಹೊಸ ವರ್ಷ ಯುಗಾದಿ. ಖುಷಿ ಆಗುತ್ತೆ ನೆನೆಸ್ಕೊಂಡಾಗ. ಸೊ ಜಸ್ಟ್ ಅದೆಲ್ಲ ಮೆಮೊರೀಸ್ ಅಷ್ಟೇ. ಸೊ ಸೇಮ್ ಡೇ ಸೇಮ್ ಹಬ್ಬ ಅಲ್ವಾ, ಸೊ ನೆನಪಾಗತ್ತೆ. ಸೊ ಸೇಮ್ ಫೆಸ್ಟಿವಲ್ಲು ಅಲ್ವಾ. ಸೊ ಜಸ್ಟ್ ಅದೆಲ್ಲ ಮೆಮೊರೀಸ್ ಅಷ್ಟೇ. ಸೊ ಗಾನೂ ಇರಬೇಕಿತ್ತು, ಅವನು ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಪೂಜೆ ಮಾಡಬೇಕಾದ್ರೆ. ಬಟ್ ಮಲಗಿದ್ದಾನೆ, ಇಟ್ಸ್ ಓಕೆ. ಈವ್ನಿಂಗ್ ಅವನು ಎದ್ದಾಗ ಒಂದು ಸಲ ಅವನ ಕೈಲೂ ಪೂಜೆ ಮಾಡಿಸ್ತೀವಿ ನಾವು. ಸೊ ಇದು ನಮ್ಮ ಮನೆಯ ಯುಗಾದಿ ನಾವು ಸೆಲೆಬ್ರೇಟ್ ಮಾಡಿದ್ದು ಹೀಗೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ರೆಡಿ 1600 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಎಲ್ಲರೂ ಅಷ್ಟೇ ಒಳ್ಳೆಯದಾಗಲಿ, ಎಲ್ಲರಿಗೂ ಚೆನ್ನಾಗಿರೋಣ ಲೈಫಲ್ಲಿ. ಸೊ ಒಂದು ಹೊಸ ಅಧ್ಯಾಯ ಅಂತಲೇ ತಿಳ್ಕೊಂಡು ಸೊ ಮುಂದೋಗೋಣ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್.